ಇವತ್ತೇನ್ ವಿಶೇಷ ನಿಮ್ಮೆಲ್ಲರಿಗೂ ಏನಕ್ಕೆ ಪ್ರಸಾದ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ ಅಂತ ಅಣ್ಣನ ಬಾಯಿಂದಾನೆ ಕೇಳೋಣ. ನಮಸ್ತೆ. ಇದು ನಮ್ಮ ಬಿಲ್ಡಿಂಗ್ ಅಲ್ಲಿ ಒಬ್ರು ಇದ್ರು, ಅವ್ರು ಬಂದು ಏಜ್ ಆಗಿರೋರು, ಅವ್ರ ಹೆಸರು ಬಂದು ಗಿರ್ಜಮ್ಮ ಅಂತ. ಅವ್ರಿಗೊಂದು 60 ಏಜ್ ಆಗಿದ್ರು. ಅವ್ರ ಊಟ ಅವರೇ ಕೆಲಸ ಮಾಡಿ ಅವರೇ ದುಡ್ದು ಅವ್ರು ಇದ್ ಮಾಡ್ತಾ ಇದ್ರು. ಅದನ್ನ ಡಿಸೆಂಬರ್ 1 ಬಂದ್ಬಿಟ್ಟು ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವ್ರು ಡೆತ್ ಆದ್ರು. ಅಜ್ಜಿ ಸಂಬಂಧಿಕರಲ್ಲ ನಿಮ್ಗೆ? ಅಲ್ಲ, ಸಂಬಂಧಿಕರಲ್ಲ. ನೀವೆಲ್ಲರೂ ಅಜ್ಜಿ ನೋಡ್ಕೊಂತಿದ್ರಿ? ಹೌದು. 32 ದೇವಸ್ಥಾನದಲ್ಲಿ ಅಜ್ಜಿ ಹೆಸರಲ್ಲೇ ಊಟದ ವ್ಯವಸ್ಥೆ ಮಾಡಿಸ್ತವ್ರ? ಯಾರು ಮಾಡಿಸ್ತಿರೋದು? ಅಜ್ಜಿನೇ ಕೊಟ್ಟಿದ್ದು. ಮನೆ ಕೆಲಸ ಮಾಡಿ ಎಷ್ಟೋ ದೇವಸ್ಥಾನಗಳಿಗೆ ಅವ್ರಿಗೆ ಪ್ರಸಾದ ವ್ಯವಸ್ಥೆ ದುಡ್ಡು ಕೊಡ್ತಿದ್ರು. ನಿಜವಾಗ್ಲೂ ಗ್ರೇಟ್. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್. ಎಲ್ರಿಗೂ ನಮಸ್ಕಾರ. ಚೆನ್ನಾಗಿದ್ದೀರಾ? ನಂಗೆ ನಿಜವಾಗ್ಲೂ ಇವರೆಲ್ಲ ಬಂದಿರೋದು ನಿಜವಾಗ್ಲೂ ಖುಷಿ ಆಗುತ್ತೆ. ಏನಪ್ಪಾ ಇವತ್ತು ವಿಶೇಷ ಅಂದ್ರೆ, ಸಂಬಂಧಿಕರೇ ಒನ್ಸ್ ಆಫ್ ಆನ್ ಅ ಟೈಮಲ್ಲಿ ನಮಗೆ ಕಷ್ಟ ಐತೆ ಅಂದ್ರೆ ನಮ್ಮನ್ನ ಯಾರು ನೋಡಕ್ ಬರಲ್ಲ. ಅವ್ರ ಸತ್ರ ಸಾಯ್ಲಿ ಬಿಡಪ್ಪ, ಕೆಳಗಡೆ ಬಿದ್ರ ಬೀಳ್ಲಿ ಅನ್ನೋ ಜನರು ಮಧ್ಯದಲ್ಲಿ ನಾವು ಇವ್ರು ಹೇಳಿದ್ ನೋಡಿ ನಿಜವಾಗ್ಲೂ ನನಗೆ ಖುಷಿ ಆಯ್ತು. ನನ್ನ ಬಾಯಲ್ಲಿ ಕೇಳೋದಕ್ಕಿಂತ ಇವತ್ತೇನ್ ವಿಶೇಷ ನಿಮ್ಮೆಲ್ಲರಿಗೂ ಏನಕ್ಕೆ ಪ್ರಸಾದ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ ಅಂತ ಅಣ್ಣನ ಬಾಯಿಂದಾನೆ ಕೇಳೋಣ. ನಮಸ್ತೆ. ನಮಸ್ತೆ. ಏನ್ ಇವತ್ತು ವಿಶೇಷ ಅಣ್ಣ? ಇದು ನಮ್ಮ ಬಿಲ್ಡಿಂಗ್ ಅಲ್ಲಿ ಒಬ್ರು ಇದ್ರು, ಅವ್ರು ಬಂದು ಏಜ್ ಆಗಿರೋರು, ಅವ್ರ ಹೆಸರು ಬಂದು ಗಿರ್ಜಮ್ಮ ಅಂತ. ಅವ್ರಿಗೊಂದು 60 ಏಜ್ ಆಗಿದ್ರು. ಅವ್ರ ಊಟ ಅವರೇ ಕೆಲಸ ಮಾಡಿ ಅವರೇ ದುಡ್ದು ಅವ್ರು ಇದ್ ಮಾಡ್ತಾ ಇದ್ರು. ಅದನ್ನ ಡಿಸೆಂಬರ್ 1 ಬಂದ್ಬಿಟ್ಟು ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವ್ರು ಡೆತ್ ಆದ್ರು. ಅದಾದ್ಮೇಲೆ ಅವ್ರ ಹೆಸರದಲ್ಲಿ ನಾವು 2-3 ಅಜ್ಜಿ ಸಂಬಂಧಿಕರಲ್ಲ ನಿಮ್ಗೆ? ಅಲ್ಲ, ಸಂಬಂಧಿಕರಲ್ಲ. ನೀವೆಲ್ಲರೂ ಅಜ್ಜಿ ನೋಡ್ಕೊಂತಿದ್ರಿ? ಹೌದು. ಖುಷಿ ಆಗುತ್ತೆ. ಸಂಬಂಧ ಅನ್ನೋರೆ ಒಂದು ಅನ್ನ ಹಾಕಲ್ಲ, ಯಾರು ಅಂತ ಗೊತ್ತಿಲ್ದಿರ ಅಜ್ಜಿ ಹೆಸರಲ್ಲಿ ಇವತ್ತೆಲ್ಲರಿಗೂ ಪ್ರಸಾದ ವ್ಯವಸ್ಥೆ ಮಾಡ್ಕೊಟ್ಟಿದ್ರಲ್ಲ, ನಿಜವಾಗ್ಲೂ ಖುಷಿ ಆಯ್ತು. ಗಿರಿಜಾ ಅಜ್ಜಿ ಮತ್ತೇನಾದ್ರೂ ನೀವು ಹುಟ್ಟಿ ಬರೋ ಆಗಿದೆ, ಇವ್ರ ಕುಟುಂಬದಲ್ಲೇ ಹುಟ್ಟಿ ಬರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಇಲ್ಲೆಲ್ಲರಿಗೂ ಪ್ರಸಾದ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ ನಿಮ್ಮ ಹೆಸರಲ್ಲಿ. ಜೋರ ಕ್ಲಾಪ್ಸ್ ಬರ್ಲಿ. ಹಾಗೆ ಇಲ್ಲಿ ಬಂದಿರೋ ಎಲ್ಲರಿಗೂ ಕೈ ಮುಂದೆ ಹಚ್ಚಿ ಅವರಿಗೂ ಅವ್ರ ಕುಟುಂಬಕ್ಕೂ ಭಗವಂತ ಆಯುಷ್ಯ ಆರೋಗ್ಯ ಕೊಡ್ಲಿ, ಸುಖ ಶಾಂತಿ ಕೊಡ್ಲಿ ಅಂತ. ನಿಜವಾಗ್ಲೂ ಖುಷಿ ಆಯ್ತಣ್ಣ, ಧನ್ಯವಾದಗಳು. ನೀವ್ ಹೇಳಿರ ಆ ವಿಷಯ ಕೇಳ ನನ್ಗೊಂಥರ ಜುಮ್ ಅನ್ನಿಸ್ತು. ಫ್ಯಾಮಿಲಿ ಅನ್ನೋದಕ್ಕೆ, ಸಂಬಂಧ ಅನ್ನೋದಕ್ಕೆ ಹಿಂಗಾದ್ರೂ ಬೆಲೆ ಇದೆಯಾ ಅನ್ನೋ ತರ. ಬಟ್ ಜನಸ್ನೇಹ ಆಶ್ರಮಕ್ಕೆ ಬಂದು ಯಾಕೆ ಊಟದ ವ್ಯವಸ್ಥೆ ಮಾಡಿಸ್ಬೇಕು ಅಂತ ಅನಿಸ್ತು ನಿಮಗೆ? ನಮಗೆ ಅವ್ರನ್ನ ಅವಾಗಿಂದ ನೋಡಿ, ಅದೇ ಸರ್ನ ನೋಡಿ ಅಭಿಮಾನ ಇದೆ. ತುಂಬಾ ವರ್ಷದಿಂದ ಫಾಲೋ ಮಾಡ್ತಾ ಇದೀವಿ. ಒಂದ್ಸರಿ ಯಾರು ಅವ್ರನ್ನ ಭೇಟಿ ಮಾಡ್ಬೇಕು, ಅವ್ರ ಜೊತೆ ಇದ್ ಮಾತಾಡಿ ಅವ್ರಿಗೆ ಇದು ಏನಾದ್ರು ಒಂದು ಟೈಮ್ಗಾರು ಇದು ಮಾಡೋಣ ಅಂತ ಇತ್ತು. ಅದು ಇದು ಮುಖಾಂತರ ನಮಗೆ ಸಿಕ್ಕಿದ್ದು ಆಪರ್ಚುನಿಟಿ ಮಾಡ್ತಿದ್ದೀರಾ. ನೀವೇನ್ ಹೇಳ್ತೀರಣ್ಣ? ನಾವು ಇನ್ನೇನಿಲ್ಲ, ಅವ್ರು ಹೇಳಿದ್ದೆ ನಾವು. ಈಗ ಇಷ್ಟೊಂದು ಆಶ್ರಮದ ಜನರು ನೋಡಿದ್ರಿ, ಈಗ ಒಳಗಡೆ ಬಂದ್ರಿ, ಆಶ್ರಮದ ಜನರನ್ನೆಲ್ಲ ನೋಡಿದ್ರಿ, ದೇವ್ರ ಮಕ್ಕಳನ್ನ ನೋಡಿದ್ರಿ, ನಿಮ್ಗೆಲ್ಲ ಏನ್ ಅನಿಸ್ತಣ್ಣ? ನಮ್ಗೆ ಏನನ್ಸುತ್ತೆ ಅಂದ್ರೆ, ಗಿರಿಜಮ್ಮವ್ರು ಪಾಪ ಅಡಿಗೆ ಮಾಡಲ್ಲಪ್ಪ, ದೇವ್ರ ಪ್ರಸಾದ ಇಸ್ಕೊಂಡು ತಿಂದ್ಕೊಂಡು ಕಾಲ ಕಳ್ಕೊಂಡು ಹೋಗಿದ್ದಾರೆ. ಅವರು ಅಯ್ಯಂಗಾರ್ಸು, ಯಾರು ಅಯ್ಯಂಗಾರ್ಸು. ಅವರು ಏನ್ ಗೊತ್ತಾ, ಒಂದ್ ಗ್ಲಾಸ್ ನೀರು ಕುಡಿತಿರ್ಲಿಲ್ಲ, ಇಲ್ಲ ಅಂತೇನಿಲ್ಲ. ಇವ್ರೊಬ್ರು ಮಾತ್ರ ನೀರು ಕೊಡ್ತಿದ್ರು. ಪ್ರಸಾದ ಮಾತ್ರ ದೇವಸ್ಥಾನ ಪ್ರಸಾದ ಇಸ್ಕೊಂಬಂದೆ ಅವ್ರು ಊಟ ಮಾಡ್ತಿದ್ದು. ಆಮೇಲೆ ಒಂದ್ ವಾರ, ಒಂದ್ 15 ದಿವಸ ಮನೆ ಕತ್ತೀನಿ ನಂಗೆ. ಅದು ಅವ್ರ ಹತ್ರ ಇಸ್ಕೊಂಡು ಊಟ ಮಾಡಿಲ್ಲ, ಇವ್ರ ಹತ್ರನೇ ಇಸ್ಕೊಂಡು ಸ್ವಲ್ಪ ದೇವಸ್ಥಾನದಲ್ಲಿ ಓಡಾಡ್ಕೊಂಡು ಹಂಗೆ ಓಡಾಡ್ಕೊಂಡಿದ್ರಲ್ವಾ, ಅಲ್ಲೇ ಇಸ್ಕೊಂಡು ತಿಂದು ಹಂಗೆ ಕಾಲ ಕಳ್ಕೊಂಡು ಒಂದ್ 2-3 ದಿವಸ ಅಷ್ಟೇ. ಶನಿವಾರ ಮಲ್ಗವ್ರೆ, ಭಾನುವಾರ ರಾತ್ರಿ ಡೆತ್. 36ನೇ ಇಸ್ವಿ ತನಕ ಅವ್ರ ಹೆಸರಲ್ಲಿ ಪೂಜೆಗೆ ಎಷ್ಟೋ ದೇವಸ್ಥಾನಗಳಲ್ಲಿ ಮಾಡ್ತಿದ್ರು, ಮಾಡಿಸಿ ಮಾಡಿದ್ದಾರೆ ನೋಡಿ. 32 ದೇವಸ್ಥಾನದಲ್ಲಿ ಅಜ್ಜಿ ಹೆಸರಲ್ಲೇ ಊಟದ ವ್ಯವಸ್ಥೆ ಮಾಡಿಸ್ತವ್ರ? ಯಾರು ಮಾಡಿಸ್ತಿರೋದು? ಅಜ್ಜಿನೇ ಕೊಟ್ಟಿದ್ದು. ಏನ್ ಕೆಲಸ ಮಾಡ್ತಿದ್ರಣ್ಣ ಅಜ್ಜಿ? ಮನೆ ಕೆಲಸ ಮಾಡಿ ಎಷ್ಟೋ ದೇವಸ್ಥಾನಗಳಿಗೆ ಅವ್ರಿಗೆ ಪ್ರಸಾದ ವ್ಯವಸ್ಥೆ ದುಡ್ಡು ಕೊಡ್ತಿದ್ರು. ನಿಜವಾಗ್ಲೂ ಗ್ರೇಟ್. ಮತ್ತೆ ಆ ವಾರದಲ್ಲಿ ಒಂದ್ ದಿವಸ ಶುಕ್ರವಾರ ಅದೆಲ್ಲ ಪೂಜೆ ಎಲ್ಲ ಅವ್ರಿಗೆ ದುಡ್ಡು ಕೊಡ್ತಾ ಇದ್ರು. ನೀವು ಮಾಡ್ಕೊಳ್ಳಿ ಅಂತ. ರಾಯರ ದೇವಸ್ಥಾನ ಅಭಿಷೇಕಕ್ಕೋಸ್ಕರ ಆತರ ಎಲ್ಲ ಮಾಡೋರೆ. ಎಲ್ಲಾ ದೇವಸ್ಥಾನ ಮಾಡೋರು. 32 ದೇವಸ್ಥಾನಕ್ಕೆ ಅಭಿಷೇಕ ಕೊಟ್ಟವ್ರೆ. ನಿಜವಾಗ್ಲೂ 36 ತನಕ ಓಕೆ, ನಿಜವಾಗ್ಲೂ ಖುಷಿ ಆಯಿತು ಅಜ್ಜಿ ಮಾತು ಕೇಳಿ, ಮತ್ತು ಅಜ್ಜಿ ಮಾಡಿರೋ ದಾನ ಧರ್ಮದ ಕೆಲಸಗಳು ಕೇಳಿ.
ಸೊ ಈಗ ನಮ್ಮ ಆಶ್ರಮಕ್ಕೆ ಬಂದ್ರಿ, ನಿಮ್ಗೆ ಏನ್ ಅನಿಸ್ತಣ ನೋಡ್ಬಿಟ್ಟು ಡೈರೆಕ್ಟ್ ಆಗಿ? ಅಂದ್ರೆ ಇಷ್ಟೊಂದು ಜನಕ್ಕೆ ಸೇವೆ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಓಕೆ, ಎಲ್ಲ ಪರವಾಗಿಲ್ಲ. ಮೊಬೈಲ್ ಅಲ್ಲಿ ನೋಡಿದ್ದೀವಿ, ಖುಷಿ ಆಯ್ತು. ಅದಕ್ಕೆ ನಾವು ಅಷ್ಟು ದೂರದಿಂದ ನಮ್ಮ ಬಂದಿದ್ದೀವಿ. ಚರಣ್ ಅವರು ಹೇಳಿದ್ರು, ಓಕೆ. ಅವಾಗೆಲ್ಲ ಇರ್ಲಿಲ್ಲ, ಇದು ಆಗಿದ್ರು ಚರಣ್ ಗೊತ್ತಾಯ್ತು ಅನುಭವದಿಂದ. ಥ್ಯಾಂಕ್ ಯು, ಎಲ್ಲರಿಗೂ ಧನ್ಯವಾದಗಳು. ಇನ್ನು ಆಶ್ರಮಕ್ಕಿಂತ ಚೆನ್ನಾಗಿ ಶಕ್ತಿ ಕೊಟ್ಟು ದೇವರು ಚೆನ್ನಾಗಿ ಇಂಪ್ರೂವ್ ಮಾಡ್ಲಿ, ಚೆನ್ನಾಗಿರೋ ಅಷ್ಟೇ ಸಾಕು. ಖಂಡಿತ ಅಣ್ಣ, ಅದೊಂದೇ ಕೇಳೋದು. ಈಗ ನಮಗೋಸ್ಕರ ನಾವೇನು ಕೇಳ್ತಿಲ್ಲ ಅಣ್ಣ, ದೇವ್ರ ಮಕ್ಕಳಿಗೋಸ್ಕರ ಕೇಳ್ತಿದೀವಿ. ಸೊ ಅವರಿಗೋಸ್ಕರ ಮಾತ್ರ ಸೀಮಿತ ಆಗ್ಲಿ ಅಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ ಇವತ್ತಿನ ಪ್ರಸಾದ ವ್ಯವಸ್ಥೆ ಮಾಡಿಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೆಯದನ್ನೇ ಬಯಸುತ್ತೆ. ಐ ಮೀನ್ ಇಟ್.